ನಾನಿವತ್ತು ಒಂದೇ ಸಬ್ಜೆಕ್ಟ್ ಡೀಲ್ ಮಾಡೋದು. 24 ಮತ್ತೆ ಬರ್ತೇನೆ. ಈ 24 ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದಲ್ಲಿ ಬಹಳ ಜನ ಇದ್ದಾರೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ MP ಪ್ರಕಾಶ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು, ಸಿಂಧ್ಯಾ ಅವರು, ಜಾಲಪ್ಪ ಅವರು, ನಮ್ಮ ಹಿರಿಯೂರಿನ ಮಂತ್ರಿ, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಮಂಜುನಾಥ್ ನೇಮಕ ಮಾಡಿದೆ. ಅದಕ್ಕೆ ಮುಂಚೆ ವೀರಪ್ಪ ಮೊಯ್ಲಿಯವರು ಗುಂಡೂರಾವ್ ಅವರ ಕಾಲದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಇದ್ದಂತ ಕಾನೂನು ಕಮಿಷನ್ ವರದಿ ವಾಪಸ್ಸು, ಆಗ 1 ವರ್ಷ ಎಜುಕೇಷನ್ಗೆ ಅಡ್ಮಿಷನ್ಗೋಸ್ಕರ ಒಂದು ನಿರ್ಣಯ ಮಾಡಿದ್ರು. ನಾನು ಯಾವುದನ್ನು ಮುಚ್ಚಿ ಇಡಬೇಕಾದ್ದೆ. ನಾನು ಅದನ್ನು ಆ ವಿಷಯದಲ್ಲಿ ಈ ಕಮಿಟಿ ನೇಮಕ ಮಾಡಿದೆ. ಈ ಕಮಿಟಿನಲ್ಲಿ ವರ್ಗೀಕರಣ ಮಾಡಿದ್ರು. ಕ್ಯಾಟಗರಿ 1, ಕ್ಯಾಟಗರಿ 2, 2A, 3A, 3B ಹೀಗೆ ಕ್ಯಾಟಗರಿ ಮಾಡಿದ್ರು. SC, ST. ಕ್ಯಾಟಗರಿ ಏನು ಮಾಡಿದ್ರು, ಅದರಲ್ಲಿ 2A ಸಿದ್ದರಾಮಯ್ಯನವರು ನೇತೃತ್ವದಲ್ಲೇ ಈ ಕ್ಯಾಟಗರಿಗಳನ್ನು ಮಾಡಿದ್ರು. MP ಪ್ರಕಾಶ್ ಅಧ್ಯಕ್ಷರಾಗಿದ್ದರು, ಸಿದ್ದರಾಮಯ್ಯನವರು ಸೀನಿಯರ್ ಲೀಡರ್. ನಾನು ಮುಖ್ಯಮಂತ್ರಿ ಆದಾಗ ಇದು ಕಮಿಟಿ ನಿರ್ಣಯ ಅಲ್ಲ, ಮುಸ್ಲಿಂ ರಿಸರ್ವೇಶನ್ ಕೊಟ್ಟಿದ್ದು ದೇವೇಗೌಡ. ಒಕ್ಕಲಿಗರಿಗೆ ಇದ್ದಂತ ಅದನ್ನ ಕಡಿಮೆ ಮಾಡಿ ಕಾನೂನು ಕಮಿಷನ್ನಲ್ಲಿ ಒಕ್ಕಲಿಗರಿಗೆ ಏನು ಕೊಟ್ಟಿದ್ರು ಅದನ್ನ ಕಡಿಮೆ ಮಾಡಿ ಆ ಕೋಟಾವನ್ನು ಮುಸ್ಲಿಮಿನ ಇದು ನಿರ್ಣಯ ಮಾಡಿದ್ದು ದೇವೇಗೌಡ. ಖರ್ಗೆ ಅವರು ಗುಂಡೂರಾವ್ ಸರ್ಕಾರದಲ್ಲಿ ಏನು ಅಂಬೇಡ್ಕರ್ ಕೊಟ್ಟಂತ 18% SCಗೆ 15, STಗೆ 3 ಆ ಕೋಟ ಭರ್ತಿ ಮಾಡ್ಲಿಕ್ಕೆ ಆಗಲಿಲ್ಲ. ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಪ್ರಮೋಷನ್ ನಲ್ಲಿ 1 ಟೈಮ್ ಕನ್ಸೆಷನ್ ಕೊಡಿ ಸರ್,
ಕೇಳಿ ಅದನ್ನು ಗುಂಡೂರಾವ್. ನಾನು 83ನಲ್ಲಿ ಬೆಳ್ಳುಳ್ಳಿ ಮಿನಿಸ್ಟರ್ ಅಂದಾಗ ಎಲ್ಲಿವರೆಗೆ ಅಂಬೇಡ್ಕರ್ ಅವರು ಹೇಳಿದ್ದಾರೋ 18%, ಆ ಕೋಟ ಭರ್ತಿ ಆಗುವವರಿಗೆ ಎಸ್ಸಿಗೆ 18% ಮಾಡಿದೆ, ಎಸ್ಟಿಗೆ 3% ಇದ್ದಿದ್ದನ್ನ 5% ಮಾಡಿದೆ. ಇನ್ ಟೋಟಲ್ 23% ಏನ್ ಮಾಡಿದೆ ನಾನು. ಇದು ಅಂಬೇಡ್ಕರ್ ಹೇಳಿರೋ ಪ್ರಕಾರ 18% ಆ ಕೋಟ ರೀಚ್ ಆಗುವವರೆಗೆ ಈ 23% ನಾನು ಏನು ಮಾಡಿದ್ದೇನೆ ಅದು ಪರ್ಮನೆಂಟ್ ಆಗಿರಬೇಕು ಅಂತ ಮಾಡಿ. ಅಂದಿನ ಅಧಿಕಾರಿಗಳು, ಯು ಆರ್ ಓಪನಿಂಗ್ ಎ ಪ್ಯಾಂಟರಸ್ ಬಾಕ್ಸ್, ಇದನ್ನು ನೀವು ಮಾಡೋದು ದೇವೇಗೌಡ್ರೆ ಮುಂದೆ ಎಲ್ಲಾ ಇಲಾಖೆ ಮೇಲೆ ಪರಿಣಾಮ ಆಗುತ್ತೆ. ಆದರೂ ಚಿಂತೆ ಇಲ್ಲ ಮಾಡಬೇಕು. This is 1984. When I became the chief minister, I gave this Muslimಗೆ ಹೆಣ್ಮಕ್ಳ ರಿಸರ್ವೇಶನ್, ನಾಯಕ್ ಸಮಾಜಕ್ಕೆ ರಿಸರ್ವೇಶನ್. ನನ್ನ ಮಂತ್ರಿ ಮಾಡಬೇಕು ಅಂತ ಕರೆದ್ರು ಚಂದ್ರಶೇಖರ್. ನಾನು ಮಂತ್ರಿ ಆಗೋದು ಬೇಡ, ಈ ನಾಯಕ್ ಸಮಾಜನ ನೀವು SC ಮಾಡಿ, ST ಮಾಡಿ, ನಾನು ಪಕ್ಷ ಕಟ್ತೀನಿ, ಈ ರಿಸರ್ವೇಶನ್ ಕೊಟ್ಟಿದ್ದು ದೇವ. ಹೇಳಿ ಯಾರು ಬೇಕಾದ್ರು ಹೇಳಿ. What I have decided on that day, 23%, till it reaches 18%. ಅಲ್ಲಿವರೆಗೂ ಈ ಸಿಸ್ಟಮ್ ಕಂಟಿನ್ಯೂ. ನಾಯಕ್ ಸಮಾಜ ಚಂದ್ರಶೇಖರ್ ಅವರು ನಾನು ಮಂತ್ರಿ ಮಾಡಬೇಕು ಅಂತ ಕರೆದಿದ್ದಾರೆ. ನನಗೆ ಬೇಡ, ಇದು ಈ ಸಮಾಜಗಳಿಗೆ ನೀವು ST ಮಾಡಿ, ನಾನು ಪಕ್ಷ ಅಧಿಕಾರಕ್ಕೆ ತರ್ತೇನೆ, ನಾನು ಮಂತ್ರಿ ಆದ. ಈಗ ಒಳ ಮೀಸಲಾತಿ ಬಗ್ಗೆ ಇವತ್ತೇನು ಕೇಂದ್ರ ಸರ್ಕಾರ ಕೇಳಿದ್ದಾರೆ. ನಿಮ್ಮ ಅನೇಕರಿಗೆ ಜ್ಞಾಪಕ ಇರ್ಬೋದು, ತಿಪ್ಪೇಸ್ವಾಮಿ ಅಂತೇಳಿ ಒಬ್ರು KPSC ಮೆಂಬರ್ ಇದ್ರು. ಅವರು ದಾವಣಗೆರೆ ಜಿಲ್ಲೆಯಿಂದ ಬರ್ತಾ ಇದ್ರು. ಆ ಕ್ಷೇತ್ರದ ಹೆಸರು ನಾನು 2 ನಿಮಿಷದಲ್ಲಿ ಹೇಳಿದ್ದೇನೆ. ಈಗ ಒಬ್ಬ ಬೋವಿ ಸಮಾಜದೊಳಗೂ ಗೆದ್ದಿದ್ದಾರೆ. ಅವರು KPSC ಮೆಂಬರ್ ಆಗಿ ಅವರ ಅನುಭವ ಏನಿದೆಯೋ ಇದು ಯಾರ ಒತ್ತಡದ ಮೇಲಲ್ಲ. He was an unread man, KPSC ಮೆಂಬರ್. ಅಲ್ಲಿ ನಡೆಯೋ ವಿದ್ಯಮಾನಗಳನ್ನೆಲ್ಲ ಗಮನದಲ್ಲಿ ತಗೊಂಡು
ಅವರು ಒಂದು ರೆಸಲ್ಯೂಷನ್ ಮೂವ್ ಮಾಡಿದ್ರು, ನಾನು ಮುಖ್ಯಮಂತ್ರಿ. ಇಷ್ಟು ವರ್ಷ ಯಾರು ಫಲ ಅನುಭವಿಸಿದ್ದಾರೋ ಅದು ಕೆಲವು ಫ್ಯಾಮಿಲಿಗಳು. ಬರೀ ಶೆಡ್ಯೂಲ್ ಕಾಸ್ಟ್ಗೆ ಅಲ್ಲ, ಈಗ ದೇವೇಗೌಡರು ಫ್ಯಾಮಿಲಿ. ನನ್ನ ಮಗ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಗ ನಂದನ್ನು ತಗೊಂಡು ಹೇಳ್ತೇನೆ, ನಾವು ಯಾವ ಕೆಟಗರಿ ಮಾಡಿದ್ದೇವೋ ಅದರಲ್ಲಿ ಕೆಲವು ಸಮುದಾಯ ಅಂದರೆ ಫ್ಯಾಮಿಲಿಗಳು ಅದರ ಸುಖ ಅನುಭವಿಸಿದ್ದಾರೆ. ಶೆಡ್ಯೂಲ್ ಕಾಸ್ಟಲ್ಲೂ ಕೆಲವು ಫ್ಯಾಮಿಲಿಗಳು. ಅದರಿಂದ ಈ ಒಳ ಮೀಸಲಾತಿಯನ್ನು ತರಬೇಕು ಅಂತ ಹೇಳಿ ಒಂದು ಖಾಸಗಿ ನಿರ್ಣಯನ ತಿಪ್ಪೇಸ್ವಾಮಿಯವರು ಮೂವ್ ಮಾಡಿದರು. ಖರ್ಗೆಯವರು ಅವರ ಸೀಟಿಂದ ಈಸ್ ದಿ ಅಪೋಸಿಷನ್ ಲೀಡರ್ ಅಟ್ ದಟ್ ಟೈಮ್. ಹಿ ಜಂಪ್ಡ್. ಆ ಕಡೆ ಇದ್ದಾರೆ ನನ್ನ ಪಾರ್ಟಿಯವರು. ಅವ್ರ ಕೈಲಿದ್ದಂಥ ರೆಸಲ್ಯೂಷನ್ ತೆಗೆದು ಹರಿದು ಮಗ ಕೊಡೋದು. ಇವತ್ತು ಒಳ ಮೀಸಲಾತಿ ಮಾಡುವುದರ ಬಗ್ಗೆ ಈಗೆಲ್ಲ ನಡೀತು ಕಾಂತರಾಜ್ ವರದಿ ಮತ್ತೊಬ್ರು ವರದಿ ಇವೆಲ್ಲ ಬೇಡ, ಏನು ಮಾತಾಡೋದು. ನಾವು ಯಾವ ಕಮ್ ಟು ದಿ ಕನ್ಕ್ಲೂಷನ್ ಟು ರೆಕಮೆಂಡ್ ಫಾರ್ ದಿ ಯೂನಿಯನ್. ಯು ವಾಂಟ್ ಟು ಶಿಫ್ಟ್. ಇಷ್ಟು ದಿನ ಹಿಂದ ಏನು ಹೇಳಿದ್ದೆ ದೇವರು ಏನು ಮಾಡಿದ್ರು ಈ ರಾಜ್ಯದಲ್ಲಿ ಅನ್ನೋದನ್ನ ಮರಮಾಚುವಂತ ಕೆಲಸ ಇಷ್ಟು ದಿನ ಮಾಡಿದಿರಿ. ಮರಮಾಚೋ ಕೆಲಸ ಎಷ್ಟು ದಿನ ಮಾಡಿದ್ರು. ಏಕೆ ನಾನೊಬ್ಬ ಒಕ್ಕಲಿಗ ಮಾಡಿ ಈ ಕೆಲಸ ಮಾಡಿದರೆ ಯಾರು? ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ರಾಜಣ್ಣ. ಎಲೆಕ್ಷನ್ ಟೈಮು ಸಾಯಂಕಾಲ 5 ಗಂಟೆ ಮುಗಿದು ನಾನು ಎಲ್ಲ ಕಡೆ ಪ್ರವಾಸ ಮಾಡಿ ಬಂದು ಮನೆಯಲ್ಲಿ ಮಲಗಿದ್ದೀನಿ. ಜ್ವರ 103 ಡಿಗ್ರೀಸ್ ಜ್ವರ. ಜನರಲ್ ಸೀಟಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ನಾನು ಚಂದ್ರಶೇಖರ್ ಹಿಡಿದು ತೆಗೆದುಕೊಂಡಂತ ತೀರ್ಮಾನದಿಂದ 15 ಅಸೆಂಬ್ಲಿ ಸೀಟು, 2 ಲೋಕಸಭಾ ಸೀಟು. ಇದಾದ ಮೇಲೆ ಜನರಲ್ ಸೀಟಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಮೋದಿಗಿರಿ. ನೀವು ಬಂದರೆ ಗೆಲ್ತೀನಿ, ಇಲ್ಲ ನಾನು ಗೆಲ್ಲಲ್ಲ. ನೀವು ಬರಲೇಬೇಕು. ಹಠ ಹೇಳು. ಬಿಲೀವ್ ಮೀ, ಸತ್ಯ ಅವ್ರಿಗೆ ಹಾರ್ಡ್ಲಿ 10 minutes ಅದೊಂದು ದೊಡ್ಡ ಕ್ಷೇತ್ರ ಮಧುಗಿರಿ. 10 minutes 10 ನಿಮಿಷ ಸಮ್ಮನ್ ಸಬ್ಸ್ಟೆನ್ಸ್ ರಾಜಣ್ಣನಿಗೆ ಗೆಲ್ಲಿಸ್ಬಿಡಿ.
700 ಚಿಲ್ಲರೆ ವೋಟಲ್ಲಿ ಗೆದ್ರು. ನಾನು ಅವ್ರ ಬಗ್ಗೆ ತುಂಬಾ ಗೌರವದಿಂದ ಮಾತು, ನಮ್ಮ ಜಿಲ್ಲೆ ಉಸ್ತುವಾರಿ ಮಾಡಿ. ಆದ್ರೆ ಒಂದು ನನ್ನ ಮೇಲೆ ತುಮಕೂರಿನ ನಿಮಗೆಲ್ಲ ಗೊತ್ತಿದೆ, 2018 ನಾನು ಲೋಕಸಭೆಯಲ್ಲಿ ಹೇಳಿದೆ, ನಾನು ಪಾರ್ಲಿಮೆಂಟಿಂದ ಇದ್ದೆ. ನನ್ನ ಮೇಲೆ ಆಪಾದನೆ, ನೀವು ಮುದ್ದನ್ಮೇಗೌಡನ ಸೀಟ್ ಕಿತ್ಕೊಂಡ್ರಿ ಬಹಿರಂಗ ಸಭೆನಲ್ಲಿ. ಅದರಿಂದ ಇವತ್ತು ಏನು ಈ ಮುಖಂಡರುಗಳು ಅಹಿಂದ ಆಸಿಫ್ ದೇವೇಗೌಡ ಇಲ್ಲಪ್ಪು ಯಾವ್ಯಾವ ವರ್ಗಗಳಿಗೆ ನಾನು ಕೊಟ್ಟಿದ್ದೀನೋ ಅದನ್ನೆಲ್ಲವನ್ನೂ ಒಂದು ಕಡೆ ಎಳೆದು ಹಿಂದುಳಿದವರು, ಮುಸ್ಲಿಮರು, ದಲಿತ, ನಾನೇನು ದಲಿತರಿಗೆ ಕೊಟ್ಟೇನೆ ಅದನ್ನು ಹೇಳಿದೆ. ಕೋನಾಲ್ ಭೀಮಪ್ಪನ ಅಪಾಯಿಂಟ್ ಮಾಡಿದೆ, ಮಾದಿಗ ಸಮಾಜಕ್ಕೆ. ಇದು ಡಿಬೇಟ್ ಆಗಿ ಈ ವಿಷಯ ಯಾಕೆ ಒತ್ತಂದಿದ್ದೇನೆಂದ್ರೆ ಇದರ ಬಗ್ಗೆನೇ ಡಿಬೇಟ್ ಆಗೋದು. ನನಗೆ 4 ಸೀಟ್ ಕೊಡ್ತಾರೋ, 3 ಕೊಡ್ತಾರೋ, 5 ಕೊಡ್ತಾರೋ, ದಟ್ ಇಸ್ ನಾಟ್ ದ ಇಶ್ಯೂ. ಐ ವಿಲ್ ಟೇಕ್ ದಿಸ್ ಇಶ್ಯೂ ಟು ದ ಲಾಜಿಕಲ್ ಲೆವೆಲ್. ಯಾರು ತಂದಿದ್ದು ಸರ್ಕಾರ? ಕಾಂಗ್ರೆಸ್, ಬಿಜೆಪಿ. ವಾಜಪೇಯಿ ನಿನ್ನ ಸರ್ಕಾರ ಉಳಿಸ್ತೀನಿ ಅಂತ ಕಾಂಗ್ರೆಸ್ ತೆಗೆದುಕೊಂಡಂತ ನಿಲುವು. ಕುಮಾರಸ್ವಾಮಿ ಸರ್ಕಾರ ತಂದದ್ದು ಯಾರು? 13 ತಿಂಗಳಿಗೆ. ನನ್ನ ಪ್ರಧಾನಮಂತ್ರಿ ಸ್ಥಾನ ತೆಗೆದದ್ದು ಯಾರು? 60 ವರ್ಷ ಹೋರಾಟ ಮಾಡಿ ರಾಜಕೀಯ ಜೀವನದಲ್ಲಿ. ಅದರಿಂದ ಈ ವಿಷಯನ ಈ ರಾಜ್ಯಾದ್ಯಂತ ಚರ್ಚೆ ಯಾವ್ಯಾವ ಸಮುದಾಯಕ್ಕೆ ಏನು ಅನ್ಯಾಯ ಆಗಿದೆ, ಇದರ ಲಾಭ ಯಾರ್ಯಾರು ಪಡೆದಿದ್ದಾರೆ. 20 ವರ್ಷ, 20 years, 1995 ನಾನು ನಿರ್ಣಯ ಮಾಡಿದೆ. ಇವತ್ತು ಈ ಒಳ ಮೀಸಲಾತಿ ಇದು ಇನ್ನು ಕೇಂದ್ರ ಸರ್ಕಾರ ನಾವೇ ಮಾಡೋ ಶಕ್ತಿ ಇತ್ತು ಅನ್ನೋದ್ರ ಬಗ್ಗೆ ನನಗೆ ಗೊತ್ತು. ಹಾವನೂರವರು ನನಗೆ ಫಾರ್ಮುಲಾ ಹಾಕೊಟ್ರು. ಅದೇ ಫಾರ್ಮುಲಾ ಮೇಲೆ ನಾನು ಸಿದ್ದರಾಮಯ್ಯರಿಗೂ ಲೆಟರ್ ಬರೆದಿದ್ದೆ, ಭಾರತೀಯ ಜನತಾ ಪಾರ್ಟಿಯವರಿಗೂ ಲೆಟರ್ ಬರೆದಿದ್ದೆ. We'll go on this line. Oh, ಈಗ you want to shift it to the center. ಅಲ್ಲಿ 150 ಕೋಟಿ ಪ್ರಜಾಸಂಖ್ಯೆ
ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ. ಅದೇನು ಆಗಲ್ಲ. ಅದರ್ಥ ಅದಾಗಲಿಲ್ಲ. ಅವನು ಯು ಎಂಜಾಯ್ಡ್ ಜಾತಿಯ ಆಧಾರದ ಮೇಲೆ ವರ್ಗವನ್ನ ಮಾಡಕೂಡದು. ಎಷ್ಟು ಇನ್ಸ್ಟೆನ್ಸ್ ಕೊಡ್ಲಿ, ಎಷ್ಟು ಇನ್ಸ್ಟೆನ್ಸ್ ಕೊಡ್ಲಿ. ಈ ಚುನಾವಣೆ ಇದನ್ನೇ ಗ್ರಾಸವಾಗಿಟ್ಕೊಂಡು ಹೋರಾಟ ಮಾಡ್ತೀನಿ. ನಾನು ಚುನಾವಣೆಗೆ ಕಂಟೆಸ್ಟ್ ಮಾಡೋ ಪ್ರಶ್ನೆ ಇಲ್ಲ. ಇವತ್ತು ಕಾಡುಗೊಲ್ಲರಿಗೆ ರಿಸರ್ವೇಶನ್, ಅದರಿಂದ ನಾನು ಈ ವಿಷಯ ಬಹಳ ಗಹನವಾದ್ದು. ಇದನ್ನು ಹೇಳಿದ್ದೇನೆ. 24 ತಾರೀಕು ಮತ್ತೆ ಬರ್ತೇನೆ. ನನ್ನ ಅನಂತನಿಗೆ ಹೇಳಿದ್ದೇನೆ. ನಮ್ಮ ಮಾವಂಕೆರೆ ಬೆಟ್ಟ ರಂಗನಾಥ್, ನಾನು ಚುನಾವಣೆ ನಿಂತಾಗ ಮಹಾನುಭಾವ ದರ್ಶನ ಮಾಡೋದು. ಬೆಳಿಗ್ಗೆ ಬ್ರಹ್ಮ ಮುಹೂರ್ತ. ಇದನ್ನ ಹಿಂದೆ 10 ಸಾರಿ ಹೇಳಿದ್ದೆ. ಸ್ವಲ್ಪ ಆರೋಗ್ಯ ಸುಧಾರಣೆ ಆಗಿ ನಾನು ಪ್ರಾರ್ಥನೆ ಮಾಡ್ಕೊಂಡೆ. ನನ್ನ ಜೀವನದಲ್ಲಿ ಕೊನೆಯಲ್ಲಿ ನನಗೆ ಒಂದ್ಸಾರಿ ನಾನು 1000 ಕುಂಭಾಭಿಷೇಕ ಮಾಡಬೇಕು. ಅನಂತ ಪ್ರತಿ ತಿಂಗಳು ಮಾಡ್ತಾ ಇದ್ದಾರೆ. ಆ ಅರ್ಚಕರು ಹೇಳಿದರು, ಅದು ಫೆಬ್ರವರಿ ಪುಷ್ಯ ಮಾಸ. ಅದರಿಂದ 24th ಬರ್ತೇನೆ. ಈ ಜಿಲ್ಲೆಗೆ 4 ಸಾರಿ ಭೇಟಿ ಕೊಡುತ್ತೇನೆ. ಆದರೆ ಇದೊಂದು ವಿಶೇಷ ವಿಷಯ. ಆದ್ದರಿಂದ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಾನು ಅಯೋಧ್ಯೆಗೆ ಹೋಗ್ತೇನೆ. ನಾನು, ನನ್ನ ಹೆಂಡತಿ, ಕುಮಾರಸ್ವಾಮಿ ಹೆಂಡತಿ ನಿಖಿಲ್ ಕುಮಾರಸ್ವಾಮಿ, ಇವರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ನಾನು ಹೋಗಿ 22 ಸಾಯಂಕಾಲೇ ವಾಪಸ್. ಸ್ಪೆಷಲ್ ವಿಮಾನ ಮಾಡಿದ್ದಾರೆ, ಪ್ರೈವೇಟ್. ಅವತ್ತೇ ಬರ್ತೇನೆ. 23 ಮೆಡಿಸಿನ್ ತಗೊಳ್ತೇನೆ. 24th ಇಲ್ಲಿಗೆ ಬರ್ತೇನೆ. ನನ್ನ ಸ್ನೇಹಿತ ಅನಂತ್ ಏನು ತೀರ್ಮಾನ ಮಾಡಿದ್ದಾರೋ ಅದರ ಬಗ್ಗೆ ಮುಂದಿನ ಏನು ಕಾರ್ಯಕ್ರಮ ತೆಗೆದುಕೊಳ್ಳಬೇಕು ಅದನ್ನು ಸಮಾಲೋಚನೆ ಮಾಡಿ ಆ ದಿನ ಗೊತ್ತು ಮಾಡಿ ನಾವು ಮುಂದುವರಿತೇವೆ. ಮತ್ತೆ ನಿಮ್ಮನ್ನ ಭೇಟಿ ಮಾಡಿ ನೀವೇನೇನು ವಿಷಯ ಎಲ್ಲ ಬರೆದಿಟ್ಕೊಂಡ್ಬಿಡಿ, ಏನೇನು ಕೇಳಬೇಕು ಅಂತೇಳಿ. ಅವತ್ತು ಕೇಳಿ ಆನಂದವಾಗಿ ಈಗ ಅರಸೀಕೆರೆಗೆ ಹೋಗಿ ಬೆಂಗಳೂರಲ್ಲಿ 4 ಗಂಟೆಗೆ ಒಂದು ಸಮಾವೇಶ, ಒಕ್ಕಲಿಗರು, SM ಕೃಷ್ಣ, ನಾನು, DK ಶಿವಕುಮಾರ್, ನಮ್ಮ ಮಠದ ಸ್ವಾಮಿಗಳು ಇವರೆಲ್ಲ ಇರ್ತಾರೆ. ಅಲ್ಲಿಗೆ ಹೋಗಬೇಕು. ಅದಕ್ಕೋಸ್ಕರ ಇಲ್ಲಿಗೆ ಮೊಟಕು ಮಾಡ್ತೀನಿ. ನನ್ನ ಶಿಷ್ಯ ಇವರಿಗೆ ಎಲ್ಲರಿಗೂ ಕಾಫಿ ತಿಂಡಿ ಎಲ್ಲ ಕೊಡಿಸಿದ್ದೀವಿ. ಆಯ್ತಾ? ನಿಮ್ಮೆಲ್ಲ ಬನ್ನಿ, ಎತ್ಕೊಳ್ಳಿ. ಸ್ವಲ್ಪ ಎಚ್ಚರಿಕೆ. ನಿನ್ನನ್ನು ಭಗವಂತ ಉಳಿಸಿದ್ದಾರೆ. ನಿನ್ನ ತಂದೆ ತಾಯಿಗಳು ಮಾಡಿಕೊಂಡು